7. Next to ಏಳನೇ ಪೇಜ್ ಬನ್ನಿ ಎಲ್ಲರೂ. Page number 7 specially made for if you have any black magic or dark energy in you. ಏಳನೇ ಪೇಜು ಸ್ಪೆಷಲಿ ನಿಮ್ಮಲ್ಲಿ ಮಾಟ ಮಂತ್ರ ಆಗಿರ್ಬೋದು ಅಥವಾ ಏನೇ ಒಂಥರ ಆತ್ಮದ ಅಟ್ಯಾಚ್ಮೆಂಟ್ ಆಗಿರ್ಬೋದು ಅದನ್ನ ತೆಗೆಯೋದಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದಾರೆ ಇದನ್ನ. It's the most powerful forgiving affirmation that we have. ತುಂಬಾ ಶಕ್ತಿಶಾಲಿಯಾಗಿರುವಂತ ಅಫರ್ಮೇಷನ್ ಇದು. So I'm not saying but read it every day. ದಿನ ಓದಬೇಕಾಗೇನಿಲ್ಲ. Like when I come here now, ನೀವು ಒಬ್ಬರನ್ನ ಸೆನ್ಸ್ ಮಾಡ್ತಾರೆ ನೋಡಿ. come with this man. ಯೂರಲ್ ಸೆನ್ಸ್ ಮಾಡಿದ್ರೆ This morning the back pain is fine, so no black magic. ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಇಲ್ಲ. But you can read, protect yourself. ಬಟ್ ಆದ್ರೆ ಅದನ್ನ ನಿಮ್ಗೆ ಪ್ರೊಟೆಕ್ಷನ್ ಗೋಸ್ಕರ ನೀವು ಓದಬೇಕಾಗುತ್ತೆ. How's the back pain? Gone. So he doesn't have to read, but he can read to protect himself. So you never know, somebody might come and give you some dark energy. No, you protect yourself. ಚೆಕ್ ಮಾಡಕ್ಕೆ ಅವರೇ ಬರ್ತಾರೆ. So these affirmations are very, very powerful. ಈ ಅಫರ್ಮೇಷನ್ ಸಾಕಷ್ಟು ಪವರ್ಫುಲ್ ಆಗಿದೆ. Like this book can remove 15 levels of black magic. ಈ ಪುಸ್ತಕ 15ನೇ ಲೆವೆಲ್ ಬ್ಲಾಕ್ ಮ್ಯಾಜಿಕ್ ನ ತೆಗೆಯೋ ಸಾಮರ್ಥ್ಯತೆ ಹೊಂದಿದೆ. Let's say you don't read for 6 months. ಏನು 6 ತಿಂಗಳಿಗೋಸ್ಕರ ಓದಬೇಕು ಅಂತ ಎಲ್ಲ ಇಲ್ಲ. The black magic can become more and more and more stronger. So you can remove it. ಅಂದ್ರೆ ಈಗ ನೀವು ಪದೇ ಪದೇ ಓದೋದ್ರಿಂದ ಅದನ್ನ ನೀವು ಪ್ರೊಟೆಕ್ಷನ್ ತಗೋಬಹುದು. You guys, so read page number 7 now. ಈಗ ಎಲ್ಲರೂ ಪೇಜ್ ನಂಬರ್ 7 ಓದೋಣ. Very ಏನೇ ಪೇಜ್ ಇಟ್ಕೊಳ್ಳಿ. After this, we'll remove your dark energy. ಈ ಓದಿದ್ಮೇಲೆ ಎಲ್ಲರಲ್ಲೂ ಇರೋ ಬ್ಲಾಕ್ ಮ್ಯಾಜಿಕ್ ಅನ್ನು ತೆಗಿತಾರೆ. ಇದು ಇರ್ಬೋದು ಇಲ್ಲ ಇರ್ಬೋದು ಒಟ್ಟಲ್ಲಿ ಮಾಸ ತೆಗಿತಾರೆ. ಹೇಳಿ ರಿಪೀಟ್ ಮಾಡಿ ಏನೇ ಪೇಜ್ ಮಾಡಿ ಅಂತ ಇಟ್ಕೊಳ್ಳಿ. ಪ್ರಧಾನ ಪರಮಾತ್ಮನಿಗೆ ದೈವಿಕ ತಂದೆ ದೈವಿಕ ತಾಯಿ ನನ್ನ ಉನ್ನತ ಆತ್ಮನಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಇವರ ಉನ್ನತ ಆತ್ಮನಿಗೆ ಎಲ್ಲ ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಸಹಾಯಕರಿಗೆ ಮತ್ತು ಶಿಕ್ಷಕರಿಗೆ ಎಲ್ಲ ಚಿಕಿತ್ಸಾ ದೇವತೆಗಳಿಗೆ ಮಹಾಕರ್ಮ ಮಂಡಲಕ್ಕೆ ನಾನು ನಾನೇ ಆಗಿದ್ದೇನೆ. ಪರಮಾತ್ಮನೇ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ವಂದನೆ. ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಅಥವಾ ಈ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಾಡಿದ ಎಲ್ಲ ಕೆಡುಕುಗಳು ಹಾಗೂ ಉಂಟು ಮಾಡಿದ ಆಳವಾದ ನೋವುಗಳಿಗಾಗಿಯೂ ಕ್ಷಮೆ ಯಾಚಿಸುತ್ತೇನೆ. ಇದರಿಂದ ನೀವು ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ತುಂಬಾ ಕೆಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದೀರಾ. ನಾವು ಮತ್ತೊಮ್ಮೆ ಕ್ಷಮೆ ಯಾಚಿಸುತ್ತೇವೆ. ನೀವು ನನ್ನ ಮತ್ತು ನನ್ನ ಕುಟುಂಬಕ್ಕೆ ಮಾಡಿದ ಎಲ್ಲಾ ಕೆಡುಕುಗಳಿಗಾಗಿಯೂ ಕ್ಷಮಿಸುತ್ತೇನೆ. ನಾನು ಕ್ಷಮಿಸಿದ್ದೇನೆ ಹಾಗೂ ಮರೆತಿದ್ದೇನೆ. ನಾನು ಕ್ಷಮಿಸಿದ್ದೇನೆ ಹಾಗೂ ಮರೆತಿದ್ದೇನೆ. ನಾನು ಕ್ಷಮಿಸಿದ್ದೇನೆ ಹಾಗೂ ಮರೆತಿದ್ದೇನೆ. ನಮ್ಮ ನಡುವೆ ಯಾವಾಗಲೂ ಶಾಂತಿ ಹಾಗೂ ಸೌಹಾರ್ದತೆ ಇರಲಿ. ನಮ್ಮ ನಡುವೆ ಯಾವಾಗಲೂ ಶಾಂತಿ ಹಾಗೂ ಸೌಹಾರ್ದತೆ ಇರಲಿ. ನಮ್ಮ ನಡುವೆ ಯಾವಾಗಲೂ ಶಾಂತಿ ಹಾಗೂ ಸೌಹಾರ್ದತೆ ಇರಲಿ.